ಶುಭ ಮಧ್ಯಾಹ್ನ ಮಕ್ಕಳೇ. ಎಲ್ಲರೂ ಕೂಡ ಊಟ ಮಾಡಿದ್ದೀರಾ ಅಂತ ಭಾವಿಸಿರ್ತೀನಿ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇಲ್ಲಿ ವಾಲ್ಪರೈ, ವಾಲ್ ಅಂದರೆ ನಿಮಗೆ ಗೊತ್ತು, ಇಂಗ್ಲೀಷಿನ ಒಂದು ವಾಲ್ ಎಂಬ ಪದದ ಕನ್ನಡದ ಅರ್ಥ ಬಂದ್ಬಿಟ್ಟು ಗೋಡೆ. ಇಲ್ಲಿ ಪರೈ ಅಂದರೆ ಹಾಗಾದರೆ ಅರ್ಥ ಏನು? ಪರೈ ಅಂತ ಬಂದರೆ ಒಂದು ಬಂಡೆಕಲ್ಲು. ಇಲ್ಲಿ ಬಂಡೆಕಲ್ಲುಗಳಿಂದ ನಿರ್ಮಿತವಾಗಿರುವಂಥ ಒಂದು ದಟ್ಟವಾದ ಕಾಡಿನ ಬಗ್ಗೆ ನಮಗೆ ಇಲ್ಲಿ ಕೃಪಾಕರ ಮತ್ತು ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿ ಈ 3 ಜನ ಸೇರಿ ಈ ಒಂದು ಗದ್ಯ ಭಾಗವನ್ನು ಪ್ರಸ್ತುತಪಡಿಸಿದ್ದಾರೆ. ಈಗ ಈ ಒಂದು ಕೃಪಾಕರ ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಈ ಒಂದು ಗದ್ಯ ಭಾಗವನ್ನು ನಾವು ನೋಡೋದಾದ್ರೆ, ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ದುರಂತವನ್ನು ಕಾಣಬೇಕು. ಅಂದರೆ ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕಾಗಿರುತ್ತೆ. ಎಕ್ಸಾಂಪಲ್, ನಾನು ನಿಮ್ಮನ್ನೇ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಮುಂದಿನ 60 ವರ್ಷದ ಭವಿಷ್ಯಕ್ಕೋಸ್ಕರ ಈ 2 ವರ್ಷಗಳು ನೀವು ನಿಮ್ಮ ಜೀವನದಲ್ಲಿ ಎಂಜಾಯ್ಮೆಂಟ್ ಮಾಡೋದನ್ನು, ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋಗೋದನ್ನು, ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದನ್ನು, ಅದನ್ನೆಲ್ಲ ನಿಲ್ಲಿಸಿದ್ದೀರ. ಅಂದರೆ ಎಲ್ಲೋ ಒಂದು ಕಡೆ ನೀವು ಅಭಿವೃದ್ಧಿ ಕಾಣಕ್ಕೆ 2 ವರ್ಷಗಳ ಕಾಲ ನೀವು ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಔಟಿಂಗ್ ಹೋಗೋದಂತ ಅಂದರೆ ಸ್ನೇಹಿತರೊಡನೆ, ತಂದೆ ತಾಯಿಯರೊಡನೆ, ಅಥವಾ ನಿಮ್ಮ ಬಂಧು ಬಳಗದೊಂದಿಗೆ ಈಚೆ ಹೋಗುವಂಥದ್ದು, ಮದುವೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕ್ಕೊಂಡಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಮಕ್ಕಳ, ನಿಮ್ಮ ಮನೆಯ ಮುಂದಿನ ಒಂದು ರಸ್ತೆ ಅಗಲ ಮಾಡಬೇಕಾದ್ರೆ ಯಾವ ರೀತಿ ದುರಂತ ಆಗುತ್ತೆ. ಆದರೆ ನಿಮಗೇನೋ ಒಂದು ಇಂಟೆನ್ಷನು, ಅಭಿವೃದ್ಧಿ ಆಗುತ್ತೆ ನಮ್ಮ ಮನೆ ಮುಂದಿನ ಒಂದು ರಸ್ತೆ. ಆದರೆ ದುರಂತ ಎಲ್ಲಾಗುತ್ತೆ ಅಂದರೆ, ನಿಮಗೇ ದುರಂತ ಆಗುತ್ತೆ, ಆದರೆ ನಿಮಗೆ ಗೊತ್ತಿರಲ್ಲ ಯಾವ ರೀತಿ ದುರಂತ ಆಗುತ್ತೆ. ನಮ್ಮ ಮನೆಯ ಬಳಿ ಇರುವಂಥ ಮರಗಳನ್ನು ಕಡಿದು ರಸ್ತೆಯನ್ನು ಅಗಲ ಮಾಡ್ತಾರೆ. ನಮ್ಮ ಮನೆಯ ಮುಂದೆ ಬಂದು ನಮ್ಮ ಕಾರು, ನಮ್ಮ ಬೈಕು, ನಮ್ಮ ಗಾಡಿಗಳೆಲ್ಲ ನಿಂತ್ಕೊಳ್ಳುತ್ತೆ. ಆದರೆ ಸ್ವಲ್ಪ ತಿಂಗಳುಗಳಲ್ಲಿ ನಮಗೆ ಉಸಿರಾಟದ ತೊಂದರೆ ಆಗುತ್ತೆ. ಅದೇ ನೋಡಿ, ಅಭಿವೃದ್ಧಿ ಆಯಿತು, ಆದರೆ ದುರಂತ ಯಾರಿಗೂ ಕಾಣಲ್ಲ. ಆದರೆ ದುರಂತ ಎಲ್ಲೋ ಒಂದು ಯಾವುದೋ ರೀತಿಯಲ್ಲಿ ಆಗಿರುತ್ತೆ. ಆದರೆ ಇಲ್ಲಿ ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು ಹೇಳಿರೋ ಪ್ರಕಾರ, ಈ ಒಂದು ಅಭಿವೃದ್ಧಿ ಯಾವ ರೀತಿ ದುರಂತವನ್ನ ನಮಗೆ ತೋರಿಸುತ್ತೆ ಅನ್ನೋದನ್ನ, ಒಂದು ಕಾಡನ್ನು, ಒಂದು ದಟ್ಟವಾದ ಕಾಡನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟು, ಆ ಒಂದು ದಟ್ಟವಾದ ಕಾಡು ಹಾಳಾದ ನಂತರ, ಅಭಿವೃದ್ಧಿಯಾದ ನಂತರ ಯಾರಿಗೆ ದುರಂತ ಆಗುತ್ತೆ, ಯಾವ ಪ್ರಮಾಣದಲ್ಲಿ ದುರಂತ ಆಗುತ್ತೆ, ಅದನ್ನ ಯಾವ ರೀತಿ ನಮಗೆ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅನ್ನೋದನ್ನ ನಾವು ಇವತ್ತಿನ ಒಂದು ಗದ್ಯ ಭಾಗದಲ್ಲಿ ನೋಡ್ತಾ ಬರ್ತೀವಿ. ಆಲ್ರೆಡಿ ಈ ಒಂದು ಗದ್ಯ ಭಾಗ ಮುಗ್ದಿದೆ ಮಕ್ಕಳ, ಆದರೂ ಕೂಡ ಒಂದು ಪುನರಾವರ್ತನೆ ಆದಿಯಲ್ಲಿ ಓದ್ತಾ ಯಾವ್ಯಾವ ಒಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ಬೇಕು ನಿಮಗೆ. ಮತ್ತೆ ಇದರೊಳಗೆ ಬರುವಂತ ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರಗಳನ್ನು ಹೇಳ್ತಾ ನಾನು ಈ ಒಂದು ತರಗತಿಯನ್ನ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಆಲ್ರೆಡಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರಬೇಕು ಮಕ್ಕಳ, ಯಾಕಂದ್ರೆ ಕ್ವಶನ್ ಆನ್ಸರ್ಸ್ ಕೂಡ ನಾನು ಅಲ್ಲೇ ಟಿಕ್ ಹಾಕಿಸ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ನೀವು ಕ್ವಶನ್ ಆನ್ಸರ್ಸ್ ಕೂಡ ಅಲ್ಲೇ ಬರ್ಕೊಳ್ತಾ ಹೋಗ್ಬೇಕಾಗಿರುತ್ತೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಎಂದು ಫ್ರಾನ್ಸಿಸ್ ಬೇಕನ್ ಎಂಬ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಹೊಕ್ಕಿಲ್ಲ. ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನು ನಾಶಗೈಯುತ್ತಾ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ. ಮಕ್ಕಳ, ಇವೆಲ್ಲವನ್ನ ನಾವು ಪ್ರಕೃತಿಯನ್ನ ಹಾಳು ಮಾಡುವಂಥದ್ದೇ ಆಗಿರುವಂಥದ್ದು ಹೊರತು ಯಾವುದೇ ರೀತಿಯಾದಂಥ ಪ್ರಕೃತಿಯನ್ನು ಉದ್ಧಾರ ಮಾಡುವಂಥದ್ದು. ಗಣಿಗಾರಿಕೆ ಇರ್ಬೋದು, ಮರಳು ದಂಧೆ ಇರ್ಬೋದು, ನೀರಿನ ಮಾರಾಟ ಇರ್ಬೋದು, ಅರಣ್ಯ ಲೂಟಿ ಇರ್ಬೋದು, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಕೂಡ ಪ್ರಾಕೃತಿಕವಾಗಿ ಅಥವಾ ನೈಸರ್ಗಿಕವಾಗಿ ನಾವು ಕೆಲವೊಂದು ಪ್ರಕೃತಿಯನ್ನು ಲೂಟಿ ಮಾಡುವಂಥವೇ ಹೊರತು ಇದು ಪ್ರಕೃತಿಯನ್ನ ಉದ್ಧಾರ ಮಾಡುವಂಥದ್ದು. ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ, ಹವಾಮಾನ ವೈಪರೀತ್ಯ, ಬರಗಾಲ, ಜಲಮೂಲಗಳ ನಾಶ, ಇದರಿಂದ ನಾನಾ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬರವಾಗುತ್ತಿದೆ. ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ, ರಕ್ಷಿಸುವ, ಉಳಿಸಿ ಬೆಳೆಸುವ ಮನೋಭಾವ ಮೂಡಿ ಕಾರ್ಯಪ್ರವೃತ್ತವಾಗಬೇಕು. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕಾಗಿದೆ. ಪ್ರಯಾಣ ತಸ್ತಮ ತದ್ಭವ, ಪ್ರಯಾಣ ಅಂದ್ರೆ ನಾವು ಏನೂ ಉಳಿಸಿಲ್ಲ ಅಂದ್ರೆ ಮಕ್ಕಳ, ಇವತ್ತೇ ನಾವು ಉಪಯೋಗಿಸ್ತಾ ಇದ್ದೀವಿ ಕೆಲವೊಂದು ವಸ್ತುಗಳನ್ನ ನಾವು ಮುಂದಿನ ಪೀಳಿಗೆಗೆ, ಎಕ್ಸಾಂಪಲ್ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಮತ್ತೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಉಳಿಸ್ಬೇಕು.
ಇವತ್ತು ಎಷ್ಟೋ ಜನಕ್ಕೆ ಪೆಟ್ರೋಲು ಜಾಸ್ತಿ ಖರ್ಚಾಗ್ತದೆ, ಪೆಟ್ರೋಲನ್ನ ಉಳಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಬೇರೆ ಒಂದು ಎಲೆಕ್ಟ್ರಿಕ್ ಬೈಕ್ಗಳು ಬರ್ತಾ ಇದೆ, ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇದೆ. ನೆಕ್ಸ್ಟ್ ಮುಂದಿನ ಒಂದು ನಮ್ಮ ಮಕ್ಕಳಿಗೆ ಪೆಟ್ರೋಲ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಓಕೆ, ಈ ಎಲ್ಲ ಒಂದು ಅಂಶಗಳನ್ನ ನಾವೇನೇನು ಇವತ್ತು ಬಳಕೆ ಮಾಡ್ತಾ ಇದ್ದೀವಿ ಆ ವಸ್ತುಗಳನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ನಾವು ತಿಳಿಸ್ತಾ ಹೋಗ್ಬೇಕು. ಅದರ ಬಗ್ಗೆ ಪರಿಜ್ಞಾನವನ್ನ ಅರಿವನ್ನ ಮೂಡಿಸ್ಬೇಕು ಅನ್ನೋದು ಈ ಒಂದು ಕಥಾಭಾಗದ ಉದ್ದೇಶ ಆಗಿರುತ್ತೆ. ಇಲ್ಲಿ ನೋಡಿ, ಬ್ರಿಟಿಷರು ಯಾವ ರೀತಿಯಾದಂತ ಒಂದು ಸಂಶೋಧಕರು ಮತ್ತೆ ಅವರು ಯಾವ ರೀತಿಯಂತ ಧೈರ್ಯವಂತರು ಅಂತ ಇಲ್ಲಿ ನೋಡೋದಾದ್ರೆ, ದಟ್ಟವಾದ ಕಾಡಿಗೆ, ಜನವೇ ಇರದ ಒಂದು ಕಾಡಿಗೆ ಆ ಒಬ್ಬ ವ್ಯಕ್ತಿ ಬಂದು ಇಡೀ ಕಾಡನ್ನು ಸರ್ವನಾಶ ಮಾಡಿ ಆ ಒಂದು ಕಾಡನ್ನು ಚಹಾ ಎಸ್ಟೇಟ್ ಆಗಿ ನಿರ್ಮಾಣ ಮಾಡ್ತಾನಲ್ಲ, ನಿಜವಾಗ್ಲೂ ಕೂಡ ಬ್ರಿಟಿಷರ ಒಂದು ಸಾಹಸ ಪ್ರವೃತ್ತಿಯನ್ನು ನಾವಿಲ್ಲಿ ಮೆಚ್ಚಲೇಬೇಕು ಮಕ್ಕಳು. ನಮ್ಗೆ ಭಯ ಜಾಸ್ತಿ, ಆದ್ರೆ ಬ್ರಿಟಿಷರಿಗೆ ಭಯ ಇಲ್ಲ. ಆ ಒಬ್ಬ ವ್ಯಕ್ತಿ ಬರ್ತಾನೆ, ಆ ಒಬ್ಬ ವ್ಯಕ್ತಿ ಬಂದು ದಟ್ಟವಾದ ಕಾಡಿನ ಒಳಗಡೆ ಹೋಗ್ತಾನೆ, ಮತ್ತೆ ವಾಪಸ್ ಬರೋಕ್ಕೆ ರಸ್ತೆ ಗೊತ್ತಾಗಲ್ಲ. ಆದ್ರೆ ಅವನಲ್ಲೇ ಅವನ ಕುದುರೆಯ ಜೊತೆ ಅಲ್ಲಿದ್ದಂತ ಒಂದಷ್ಟು ಜನರ ಪರಿಚಯ ಮಾಡಿಕೊಂಡು ಇಡೀ ಕಾಡನ್ನ, ಅಂದ್ರೆ ಜನ ಅಂದ್ರೆ ಸಾಮಾನ್ಯ ಜನರಲ್ಲ, ಆದಿವಾಸಿ ಜನರು, ಅಂದ್ರೆ ಕಾಡಿನಲ್ಲಿ ವಾಸ ಮಾಡುವಂತ ಜನರನ್ನ ಪರಿಚಯ ಮಾಡಿಕೊಂಡು ಇಡೀ ಕಾಡನ್ನ, ಇಲ್ಲಿ ಸುಮಾರು 1000 ಎಕರೆ ಇರ್ಬೋದು ಅಥವಾ 100 ಎಕರೆ ಇರ್ಬೋದು, ಆ ಒಂದು ಇಡೀ ಕಾಡನ್ನ ನಾಶ ಮಾಡುವಂಥದ್ದ ನಾವು ಈ ಒಂದು ಗದ್ಯ ಭಾಗದಲ್ಲಿ ನೋಡ್ತಾ ಬರ್ತೀವಿ. ಇಲ್ಲಿ ಪರ ಅಂದ್ರೆ ಬಂಡೆ ಕಲ್ಲುಗಳಿಂದ ಆವೃತವಾಗಿರುವಂತ ಒಂದು ದಟ್ಟವಾದ ಕಾಡು, ಅದೇ ಸುತ್ತಲೂ ಬಂಡೆ ಕಲ್ಲಿದೆ, ಮಧ್ಯದಲ್ಲಿ ದಟ್ಟವಾದ ಕಾಡಿದೆ. ಅದು ಯಾವ ತರ ಕಾಡು? ಗಗನಚುಂಬಿ ಮರಗಳು ಮಕ್ಕಳು, ಆಕಾಶಕ್ಕೆ ಎತ್ತರವಾಗಿರುವಂತ ಮರಗಳು. ಆ ಮರಗಳನ್ನ ಕಡೆದು ಅಲ್ಲಿ ಅತ್ಯಂತ ಫಸಲನ್ನು ಕೊಡುವಂತ ಚಹಾ ಎಸ್ಟೇಟ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾನೆ. ಆ ವ್ಯಕ್ತಿ ಯಾರು ಅಂದ್ರೆ ಮಕ್ಕಳ, ಕಾರ್ವೇರ್ ಮಾರ್ಷ್. ಬ್ರಿಟಿಷ್ ಪ್ರಜೆ, ನಾಟ್ ಅಧಿಕಾರಿಯವನು, ಕೇವಲ ಒಬ್ಬ ಬ್ರಿಟಿಷ್ ಪ್ರಜೆ ಆದಂತ ಒಬ್ಬ ವ್ಯಕ್ತಿ ಯಾರು? ಕಾರ್ವೇರ್ ಮಾರ್ಷ್ 1890ರಲ್ಲಿ ಇಲ್ಲಿ ಈ ಒಂದು ಕಾಡಿಗೆ ಭೇಟಿ ನೀಡಿ ಈ ಒಂದು ಕಾಡನ್ನು ಸಂಪೂರ್ಣವಾಗಿ ನಾಶ ಮಾಡೋದನ್ನ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ನೋಡ್ತಾ ಬರೋಣ ಮಕ್ಕಳ, 18ನೇ ಶತಮಾನದ ಅಂತ್ಯಭಾಗ, ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಧಿಪತ್ಯ ಸಾಧಿಸಿದ ಸಮಯ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ. ಅಂಡರ್ಲೈನ್ ಮಕ್ಕಳ, ದಟ್ಟ ಅರಣ್ಯ ಕೊಟ್ಟು ಇದರ ಗುಣವಾಚಕ ಬರೀರಿ ಅಂದ್ರೆ ಅರಣ್ಯ ಕಾಮನ್ ಆಗಿರುತ್ತೆ, ದಟ್ಟ ಅನ್ನುವಂಥ ಪದ ವಿಶೇಷವಾಗಿರುತ್ತೆ. ಈ ಒಂದು ದಟ್ಟ ಅರಣ್ಯ ಪದದ ಒಂದು ಗುಣ ದಟ್ಟ ಅಂದ್ರೆ ದೊಡ್ಡದಾದ ಒಂದು ಅರಣ್ಯ. ಓಕೆ ಮಕ್ಕಳ, ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಅಂಡರ್ಲೈನ್ ಇಲ್ಲಿಂದ, ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಿಸುತ್ತಿದ್ದ ದಟ್ಟವಾದ ಕಾಡು, ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕಾತನತೆ ಮುರಿಯುವ ಸೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತ ಹರಿವ ಹಳ್ಳಕೊಳ್ಳಗಳು. ಏನು ಅಕ್ಷಾಂಶ ಅಂದ್ರೆ ಲ್ಯಾಂಟಿಟ್ಯೂಡ್, ಲ್ಯಾಟಿಟ್ಯೂಡ್ ಅಂದ್ರೆ ಆ ಒಂದು ಪ್ರಾಕೃತಿಕವಾಗಿ ಏನು ಆ ಒಂದು ಪರಿಸರವನ್ನ, ಅದು ಹವಾಮಾನವನ್ನ ಯಾವ ರೀತಿ ವಿಭಜನೆ ಮಾಡುತ್ತೆ, ಆ ಒಂದು ರೀತಿ ಈ ಒಂದು ಕಾಡನ್ನ ವರ್ಣನೆ ಮಾಡ್ತಾರೆ ಮಕ್ಕಳ. ಇಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ಳಿ, 2 ಅಂಕಗಳಿಗೆ ಬಹಳ ಇಂಪಾರ್ಟೆಂಟ್. ಬ್ರಿಟಿಷರು ಬರುವ ಮೊದಲು ವಾಲ್ಪರ ಹೇಗಿತ್ತು ಅಂತ ಕೇಳಿದ್ರೆ, ಇಲ್ಲಿಂದ ಗಗನಚುಂಬಿ ಮರಗಳಿಂದ ಇಲ್ಲಿವರೆಗೂ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ದ ವೆರಿ ಇಂಪಾರ್ಟೆಂಟ್. 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನ ನೀವು ಪಠ್ಯ ಪುಸ್ತಕದ ಒಂದು ಉತ್ತರಗಳನ್ನೇ ಬರೀತಾ ಹೋಗ್ಬೇಕು. ನಿಮ್ಗೆ ಪೂರ್ಣ ಅಂಕಗಳು ಸಿಗ್ತಾ ಬರುತ್ತೆ. ಹಲವಾರು ಗೈಡ್ಗಳನ್ನ ನೀವು ರೆಫರ್ ಮಾಡ್ತೀರಾ, ಅದು ಬೇಡ. ಇಲ್ಲಿ ಕೃಪಾಕರ ಮತ್ತೆ ಸೇನಾನಿ, ಓಕೆನಾ? ಕೃಪಾಕರ ಮತ್ತೆ ಸೇನಾನಿ ಅನ್ನುವಂಥವ್ರು ಇಬ್ಬರು ಕೂಡ ವನ್ಯಚಿತ್ರ ಗ್ರಾಹಕರು ಮಕ್ಕಳ. ಆ ಒಂದು ವನ್ಯಚಿತ್ರ ಗ್ರಾಹಕರು ಅಂದ್ರೆ ಕಾಡಿಗೋಗಿ ಕಾಡಿನಲ್ಲಿ ಸಿಗುವಂತ ಒಂದು ಪ್ರಾಣಿಗಳ ಬಗ್ಗೆ, ಮರಗಳ ಬಗ್ಗೆ ಇವರು ವಿಶೇಷವಾದಂತ ಅಧ್ಯಯನ ಮಾಡ್ತಾ ಅಲ್ಲಿನ ಒಂದು ಫೋಟೋಗ್ರಾಫರ್ಸ್ ಆಗಿರ್ತಾರೆ. ಇವರು ಒಂದು ಕಾಡಿನ ನಾಶದಿಂದ ಯಾವ ರೀತಿ ಬೇರೆ ಒಂದು ಅಲ್ಲಿನ ಇದ್ದಂತ ಒಂದು ಜೀವ ಸಂಕುಲಗಳಿಗೆ ಎಫೆಕ್ಟ್ ಆಗುತ್ತೆ, ಅದರ ನಾಶ ಆಗುತ್ತೆ ಅನ್ನೋದನ್ನ ಹೇಳ್ತಾ ಬರ್ತಾರೆ. ಇಲ್ಲಿ ನಿಮ್ಗೆ ಏನಕ್ಕೆ ನಾನು ಕವಿ ಪರಿಚಯವನ್ನ ಅಷ್ಟು ಆಳವಾಗಿ ನಿಮ್ಗೆ ಹೇಳಕ್ ಹೋಗಲ್ಲ ಅಂದ್ರೆ, ಕವಿ ಪರಿಚಯ ಕೇವಲ ಸಂದರ್ಭಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಈಗ ಯಾವುದೋ ಒಂದು ಸಂದರ್ಭದ ಒಂದು ವಾಕ್ಯ ಕೊಟ್ಟಾಗ ಈ ಮೇಲ್ಕಂಡ ವಾಕ್ಯವನ್ನು ಕೃಪಾಕರ ಸೇನಾನಿ ರಚಿಸಿರುವಂತ ವಾಲ್ಪರ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲ್ಲ. ಇದಕ್ಕೆ ಮಾತ್ರ ಬಹಳ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳು. ಹಾಗಾಗಿ ನಾನು ಅದನ್ನ ಆಳವಾಗಿ ಅಷ್ಟಾಗಿ ನಿಮ್ಗೆ ಹೇಳಕ್ ಹೋಗಲ್ಲ, ಓಕೆನಾ? ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಅರಿವ ಹಳ್ಳಕೊಳ್ಳಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ನಂತರದ ದಿನಗಳಲ್ಲಿ ವಾಲ್ಪರ ಎಂದು ನಾಮಕರಣಗೊಂಡ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಅಲ್ಲಿಗೆ ಬಂದರು.
ಇಷ್ಟು ದಟ್ಟವಾದ ಕಾಡು, ಯಾರು ಇದರ ಒಳಗಡೆ ಬರಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಮತ್ತೆ ಎಲ್ಲರೂ ಕೂಡ ಭಯ ಪಡ್ತಾ ಇರೋ. ಆದರೆ ಏನಾಗುತ್ತೆ ನೋಡಿ ಮಕ್ಕಳ, ಆದರೆ ಬ್ರಿಟಿಷರು ಆಗಮಿಸಿದ ಆ ಬಂದ ಷಷ್ಠಿ, ನಿಮ್ಮ ಮೈಂಡ್ ಬಂದ್ಬಿಡ್ಬೇಕು. ಆ ಅಂತ ಬಂದಾಗ ಆ ಒಂದು ಪ್ರತ್ಯಯ ಆ ಆಗಿದ್ರೆ ಅದರ ವಿಭಕ್ತಿ ಷಷ್ಠಿ ವಿಭಕ್ತಿ ಆಗಿರುವಂಥದ್ದು. ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ, ಅಂಡರ್ಲೈನ್ ಮಕ್ಕಳ, ಏನು ಅಜ್ಞಾತ ವಲಯ ಅಂದ್ರೆ ಯಾರಿಗೂ ಕಾಣಿಸದ ಹಾಗೆ. ಅಂದ್ರೆ ಇಷ್ಟು ದಿನ ಯಾರು ಕೂಡ ಅಲ್ಲಿಗೆ ಹೋಗು, ಅಜ್ಞಾತ ಅಂದ್ರೆ ಯಾರಿಗೂ ತಿಳಿಯದ ಹಾಗೆ. ನಾನು ಇದು ನಿಮ್ಗೆ ಹೇಳಿದೆ 3ನೇ ಪದ್ಯದಲ್ಲಿ, ಇನ್ನು ಹುಟ್ಟದಿರಿ ನಾರಿರದವಳು, ಅಜ್ಞಾತವಾಸ ಅಂದ್ರೆ ಅವರ ಮೂಲ ರೂಪ, ಅವರ ಮೂಲ ನಾಮಧೇಯ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿ. ಇದು ಕೂಡ ಅಷ್ಟೇ, ಅಜ್ಞಾತ ಅಂದ್ರೆ ಯಾರಿಗೂ ಕೂಡ ತಿಳಿಯದ ಹಾಗೆ ಇದ್ದಂತು. ಹೇಳ್ತೀನಿ ಮಕ್ಕಳ. ಇವಾಗ ಕ್ಲಿಯರ್ ಇದೆಯಾ? ಇವಾಗ ಕ್ಲಿಯರ್ ಇದೆಯಲ್ಲ? ಈಗ ಕ್ಲಿಯರ್ ಇದೆ ಅಂತ ಭಾವಿಸಿರ್ತೀನಿ ಮಕ್ಕಳ. ಓಕೆ ಮಕ್ಕಳ, ಇಲ್ಲಿ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ, ಅವರಿಗೆ ವಸತನ್ನು, ಅಂಡರ್ಲೈನ್ ಮಕ್ಕಳ, 1 ಮಾರ್ಕ್ ಕ್ವಶನ್. ಅವರಿಗೆ ಬ್ರಿಟಿಷರಿಗೆ ನೋಡಿ, ವಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಸಂಗಿಕವಾಗಿ, ಅಂದ್ರೆ ಯಾರೇ ಬಂದರೂ ಕೂಡ ಈ ಒಂದು ಕಾರ್ಯವನ್ನ ಮಾಡ್ತಾ ಇರೋ. ಅವ್ರಿಗೆ ಹೊಸದು ಏನೋ, ಇವಾಗ ಭಾರತಕ್ಕೆ ಬಂದಿದ್ದೀವಿ, ಭಾರತದಲ್ಲಿ ಏನಾದ್ರು ಒಂದು ಹೊಸದನ್ನ ಕಂಡುಹಿಡಿಬೇಕು ಅಂದ್ರೆ ಪಾರಂಪರ್ಯವಾಗಿ ಬಂದಿರುವಂತದ್ದು, ಅಂದ್ರೆ ಹಿಸ್ಟ್ರಿ ರಿಪೀಟ್ ಅಂತಿರಲ್ಲ ಆ ರೀತಿ. ಅಂದ್ರೆ ಯಾವಾಗ್ಲೂ ಕೂಡ ಹೌದಾ, ಡಿಸ್ಟರ್ಬೆನ್ಸ್ ಇದೆಯಾ? ಓಕೆ. ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ, ಅವರಿಗೆ ವಶತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಸಂಗಿಕವಾಗಿ ಆಯ್ದು ಬಂದಿರುವ ಗುಣ. 1890ರಲ್ಲಿ, ಅಂಡರ್ಲೈನ್ ಮಕ್ಕಳ, ದ ವೆರಿ ಇಂಪಾರ್ಟೆಂಟ್ ಇಯರ್ 1890. 1890ರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನಿಂದ ಓಕೆ ಮಕ್ಕಳ, ಈಗ ಕ್ಲಿಯರ್ ಇದೆಯಾ ಮಕ್ಕಳ? ಈಗ ಐ ಥಿಂಕ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕರೆಕ್ಟಾಗಿದೆಯಾ? ಓಕೆ ಅಂಕಿತ್. ಓಕೆ ಮಕ್ಕಳ, ಇಲ್ಲಿ ಆನುಸಂಗಿಕವಾಗಿ ಆಯ್ದು ಬಂದಿರುವಂತ ಗುಣ 1890ರಲ್ಲಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ, ಇದನ್ನ ವೆರಿ ಇಂಪಾರ್ಟೆಂಟ್ 1 and 2 ಮಾರ್ಕ್ಸ್. 1890ರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಅಂತ ಅಕಸ್ಮಾತ್ ಕೊಟ್ರು ಅನ್ಕೊಳ್ಳಿ, ಅಲ್ಲಿ ಬ್ರಿಟಿಷಿಗ ಆ ಬರುತ್ತೆ ಷಷ್ಠಿ ವಿಭಕ್ತಿ. ಓಕೆ. ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೈಗೆ ಬಂದ. ಇವನೊಬ್ಬ ಸಾಮಾನ್ಯ ಪ್ರಜೆ ಆಗಿರ್ತಾನೆ ಮಕ್ಕಳ. ಇವನು ಕೊಯಮತ್ತೂರಿಂದ ದಕ್ಷಿಣಕ್ಕಿದ್ದಂತ 100 ಕಿಲೋಮೀಟರ್ ದೂರದ ವಾಲ್ಪರೈಗೆ ಬರ್ತಾನೆ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ. ತನ್ಮಯ ಅಂದ್ರೆ ಏನು? ಬಹಳ ಸೈಲೆಂಟ್ ಆಗಿದ್ದಂತ. ಏನು ಜೀರುಂಡೆ ಅಂದ್ರೆ? ಈ ಒಂದು ದುಂಬಿ ತರ ಆಡ್ತಾ ಇರುತ್ತೆ ನೋಡಿ, ಊರ್ ಕಡೆ ಹೋದ್ರೆ ಚೀ ಅಂತ ನಮ್ಮ ಸುತ್ತನೇ ಸುತ್ತಾ ಇರುತ್ತೆ ನೋಡಿ, ಅದನ್ನ ದುಂಬಿ ಅಂತಾನೆ ಕರಿತೀವಿ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲ ಅರಣ್ಯವನ್ನು ಪ್ರವೇಶಿಸಿದ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು. ಹೆಜ್ಜೆಗೂ ಅಂಡರ್ಲೈನ್ ದ್ವಿರುಕ್ತಿ. ಒಂದೇ ಪದ 2 ಬಾರಿ ಬಂದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ಹೆಜ್ಜೆಗೂ, ಇಲ್ಲಿ ಹೆಜ್ಜೆ ಎನ್ನುವಂತ ಪದದ ಒಂದು ಅರ್ಥ ಏನಂದ್ರೆ ದ್ವಿರುಕ್ತಿ ಅಂತ ಕರಿತಾ ಬರ್ತೀವಿ ಮಕ್ಕಳ. ಓಕೆ. ಇದಾದ್ಮೇಲೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ದಾರಿ ಸಾಗದೆ 1-2 ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಏರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ಹೇಳ್ತಾ ಹೋಗ್ತೀನಿ ಮಕ್ಕಳ, ಹೇಳ್ತಾ ಹೋಗ್ತೀನಿ. ಓಕೆನಾ? ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗಿ. ಈ ಚಾಪ್ಟರ್ ಅಲ್ಲಿ ಬರುವಂತ ಪ್ರಮುಖ ಪ್ರಶ್ನೆಗಳೇನು, ಆ ಉತ್ತರಗಳೇನನ್ನ ಬರೀಬೇಕು, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ವರ್ಲ್ಡ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಇಲ್ಲೇ ಇದ್ದೀರಲ್ವಾ. ರಾಹುಲ್ ದ್ರಾವಿಡ್ ಇದ್ದಾನೆ, ರಿಕಿ ಪಾಂಟಿಂಗ್ ಇದ್ದಾನೆ. ವೆರಿ ಗುಡ್.
ವೆರಿ ಗುಡ್. ನಿಮ್ಮ ತಂದೆ ತಾಯಿ ಇಕ್ಕಿರುವಂತ ಹೆಸರನ್ನ ಎಷ್ಟು ಬೇಗ ಬದಲಾವಣೆ ಮಾಡ್ಕೊಳ್ತೀರಾ. ವೆರಿ ನೈಸ್ ಮಕ್ಕಳ. ನಿಮ್ಮ ಕ್ಯಾರೆಕ್ಟರ್ಗಳು ಗೊತ್ತಾಗ್ತಾ ಇದೆ ನನಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ಓಕೆ. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಭೇದಿಸುವುದೇ ಸವಾಲಾಯಿತು. ದಾರಿ ಸಾಗದೆ ಒಂದೆರಡು ರಾತ್ರಿಗಳು ಕಳೆದಾಗ ಕುದುರೆಯ ಮೇಲೆ ಏರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವು ಸಫಲವಾಗಲಿಲ್ಲ. ಕೇಳಿಸ್ತಲ್ವಾ? ನಿಜವಾಗ್ಲೂ ಕೇಳಿಸ್ತಲ್ವಾ? ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವು ಸಫಲವಾಗಲಿಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಆತನಿಗೆ ಇರಲಿಲ್ಲ. ಬರೋದು ಬಂದ್ಬಿಟ್ಟಿದೀವಿ ಮಕ್ಕಳ. ನೀವು ಎಕ್ಸಾಂಪಲ್ ಏನಾದ್ರು ಅಪ್ಪಿತಪ್ಪಿ ನೀವು ಬೆಂಗಳೂರಲ್ಲಿ ಯಾವ್ದಾದ್ರು ಹೊಸ ಪ್ರದೇಶಕ್ಕೆ ಹೋದ್ರೆ ಬರೋದು ಬಂದ್ಬಿಡ್ತೀವಿ. ಮತ್ತೆ ಯಾರ ಸಹಾಯವಿಲ್ಲದೆ ನಾವು ಮತ್ತೆ ಹೋಗ್ತೀವಲ್ಲ, ಅದು ಏನಾಗ್ಬಿಡುತ್ತೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ಬಿಡುತ್ತೆ. ಓಕೆ. ಅಂದ್ರೆ ಯಾವ ರೀತಿ ಆ ಒಂದು ಪ್ರದೇಶ, ಹೊಸ ಪ್ರದೇಶಕ್ಕೆ ಬಂದಾಗ ಆ ಒಂದು ಹೊಸ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಒಂದು ಅಂಶವನ್ನ ನಾವು ನೋಡ್ಬೋದು. ಇಲ್ಲಿ ಬರೋದು ಬಂದ್ಬಿಟ್ಟ ಕಾರ್ವೆಲ್ ಮಾರ್ಷೋ. ಆದ್ರೆ ಅಂದ್ರೆ ಆ ಒಂದು ರೀತಿಯಲ್ಲಿ ನಾವು ಹೇಗೆ ಇದು ಮಾಡ್ಬೋದು ಮತ್ತೆ ಯಾವ ರೀತಿ ವಾಪಸ್ ಬರ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ, ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಮಾರ್ಚ್ಗೆ ಜನರು ಓಡಾಡಿ ಸವಿಸಿದಂತಿದ್ದ ಕಿರು ಆದಿ ಎಂದು ಗೋಚರಿಸು. ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ಕಿರು ಆದಿ. ಏನು ಕಿರು ಆದಿ? ಅದೇ ಚಿಕ್ಕ ರಸ್ತೆ ಅಂತ ಅರ್ಥ. ಈ ಒಂದು ಪದವನ್ನ ನಿಮಗೆ ಗುಣವಾಚಕ ಪದವಾಗಿ ಕೊಡ್ತಾರೆ. ಕಿರು ಆದಿ ಅಂದ್ರೆ ಇಲ್ಲಿ ಕಿರು ಆದಿ ಅಂತ ಕೊಟ್ಟು ಈ ಪದದ ಗುಣವಾಚಕ ಬರೀರಿ ಅಂದ್ರೆ ಆ ಪದದ ಗುಣ ಯಾವುದು ಅಂದ್ರೆ ಕಿರು ಅಂದ್ರೆ ಚಿಕ್ಕ ರಸ್ತೆ ಮಕ್ಕಳು. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಕಿರು ಆದಿ ಈ ಒಂದು ಪದದ ಗುಣವಾಚಕ ಕಿರು. ಕಿರು ಆದಿ ಎಂದು ಗೋಚರಿಸಿತು. ಇದಕ್ಕೆ ಅಯ್ಯೋ ಏನಪ್ಪ ಇಂಥ ಕಡೆ ಬಂದ್ಬಿಟ್ಟೆ ಅಂತ ಹೇಳಿ ಅವ್ನು ಬಹಳಷ್ಟು ಇದು ಮಾಡ್ಕೊಳ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ರಸ್ತೆ ಕಾಣಿಸುತ್ತೆ, ಗೋಚರಿಸುತ್ತೆ. ಅದೇ ಜಾಡನ್ನು ಹಿಡಿದು ಸಾಗಿದಾಗ 4 ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಹಾಡಿ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ಹಾಡಿ ಮೀನ್ಸ್ ಆದಿ ಗುಡಿಸಲು ಅಂತ ಅರ್ಥ. ಏನ HUD ಅಟ್ ಅಂತ ಏನ್ ಹೇಳ್ತೀರಾ ಮಕ್ಕಳ, ಗುಡಿಸಲು, ಅದನ್ನ ಹಾಡಿ ಅಂತ ಕರಿತೀವಿ. ಅಂಡರ್ಲೈನ್ ಮಾಡ್ಕೊಡಿ. ಅಂದ್ರೆ ಕಾಡಿನ ಜನರು ವಾಸ ಮಾಡುವಂತ ಸ್ಥಳವನ್ನ ನಾವು ಹಾಡಿ ಅಂತ ಕರಿತೀವಿ. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದರು. ಮಾರ್ಚ್ನ ಕುದುರೆಯ ಕುರಪುಟದ ಸದ್ದಿಗೆ, ಕುರಪುಟ ಹೆಂಗೆ ಕುದುರೆಗಳ ಯಾವ ರೀತಿ ಸದ್ದು ಮಾಡುತ್ತೆ, ಟಕ್ಕು 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 ಅಂದ್ರೆ ಅದರ ಹೆಜ್ಜೆ. ಕುರಪುಟದ ಸದ್ದಿಗೆ ದಿಗಿಲುಗೊಂಡರು. ದಿಗಿಲು ಭಯ. ದಿಗಿಲು ಪದದ ಅರ್ಥ ಭಯ ಅಂತ ಅರ್ಥ ಮಕ್ಕಳ. ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ಮುಗಿಲು ಅಂತ ಬರ್ತದೆ. ಮುಗಿಲು ಅಂದ್ರೆ ಆಕಾಶ. ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆಮೇಲೆ ದಿಗಿಲು ಅಂದ್ರೆ ಭಯ, ಮುಗಿಲು ಅಂದ್ರೆ ಆಕಾಶ. ದಿಗಿಲುಗೊಂಡರು. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಅಂಡರ್ಲೈನ್ ಮಕ್ಕಳ. ಇದು ಸಂದರ್ಭದ ವಾಕ್ಯ. ಆ ಒಂದು ಆದಿವಾಸಿಗಳು, ಕಾಡಿನಲ್ಲಿದ್ದಂತ ಆದಿವಾಸಿಗಳು ಈ ಒಂದು ಕುದುರೆಯನ್ನ ಇಲ್ಲಿವರೆಗೂ ಕೂಡ ನೋಡೇ ಇರಲಿಲ್ವಂತೆ. ಏನಪ್ಪ ಯಾವುದೋ ಒಂದು ವಿಶೇಷ ಪ್ರಾಣಿ ಬಂದ್ಬಿಡ್ತು, ವಿಚಿತ್ರ ಪ್ರಾಣಿ ಬಂದ್ಬಿಡ್ತು ಅಂತ ಹೇಳಿ ಬಹಳಷ್ಟು ಆಶ್ಚರ್ಯಚಕಿತರಾಗ್ತಾರೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಚ್. ಅದ್ರೊಳಗೆ ಬೇರೆ ಟಿಪ್ ಟಾಪ್ ಡ್ರೆಸ್ ಬೇರೆ ಆಗ್ಬಿಟ್ಟು ಬಂದಿದ್ದಾನೆ ಕಾರ್ವೆಲ್ ಮಾರ್ಷೋ. ಟೋಪಿ ಹಾಕಿದ್ದಾನೆ, ಸೂಟ್ ಹಾಕಿದ್ದಾನೆ, ಬೂಟ್ ಹಾಕಿದ್ದಾನೆ, ಶೂ ಹಾಕಿದ್ದಾನೆ. ಸೂಟು ಬೂಟು ಎಲ್ಲ ಹಾಕೊಂಡ್ಬಿಟ್ಟಿದ್ದಾನೆ. 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡು ಅವರು ಎದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ, ಅಂಡರ್ಲೈನ್ ಮಕ್ಕಳ, ದಟ್ಟ ಪ್ಲಸ್ ಅಡವಿ, ದಟ್ಟಡವಿ, ದಟ್ಟವಾದ ಪ್ಲಸ್ ಅಡವಿ. ದಟ್ಟ ಅನ್ನುವಂಥದ್ದು ಈ ಒಂದು ಪದದ ಗುಣವಾಚಕ. ಅಡವಿ ಪದದ ಸಮಾನಾರ್ಥಕ ಪದಗಳು ಕಾಡು, ಅರಣ್ಯ, ಕಾಂತಾರ, ಕಾನನ. ಹಾಡಿ ಅಂದ್ರೆ ಮಕ್ಕಳ ಆದಿವಾಸಿಗಳು ವಾಸಿಸುವಂತ ಸ್ಥಳ. ಇನ್ನೊಂದು ನಿಜವಾಗ್ಲೂ ಆ ಹಾಡಿ ಪದದ ಅರ್ಥ ಏನಂದ್ರೆ ಗುಡಿಸಲು. ಅಟ್ HUT ಅಟ್ ಅಂತ ಏನ್ ಹೇಳ್ತೀವಿ ಮಕ್ಕಳ, ಅದು. ಓಕೆನಾ? ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಪ್ಯಾರಾ ಪೂರ್ತಿ ಇವಾಗ ಓದ್ತಾ ಇರುವಂತದ್ದು. ಮಾರ್ಚ್ನ ಕುದುರೆಯ ಕುರುಪುಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಅದರ ಜೊತೆಯಲ್ಲಿ ಟೋಪಿ ಧರಿಸದ ನಾಜೂಕು ಪೋಷಾಕಿನ ಮಾರ್ಚ್
ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಎದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವೆಯಲ್ಲಿ ಮಿಂಚಿನಂತೆ ಮಾಯವಾದರು. ತನ್ನ ಸಾಹಸದ ಯಾತ್ರೆ, ಅಂಡರ್ಲೈನ್ ಮಕ್ಕಳ, ಯಾತ್ರೆ ಜಾತ್ರೆ, ತಸ್ತಮ ತದ್ಭವ, ಯಾತ್ರೆ ಜಾತ್ರೆ. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾಸ್ಗೆ ಬೇರೆ ಯಾರೂ ಇರಲಿಲ್ಲ. ನಾನು ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ಒಂದಷ್ಟು ಜನ ಸಿಕ್ಕಿದ್ರು, ಅಥವಾ ನಾನು ನನ್ನ ಸಾಹಸವನ್ನ ಹೇಳೋಣ ಅಂತ ಏನಾರು ಅವನು ಹೇಳ್ಬೇಕು ಅಂದ್ರೆ ಕುದುರೆ ಬಿಟ್ಟು ಬೇರೆ ಇನ್ಯಾರೂ ಜನ ಇಲ್ಲ. ಇರುವಂತ ಕಂಡಂತ ಜನರು ಕೂಡ ಓಡೋಗ್ಬಿಡ್ತಾರೆ. ಯಾಕೆ ಓಡೋಗ್ತಾರೆ? ಆ ಒಂದು ಕುದುರೆಯನ್ನ ನೋಡ್ತಾರೆ, ಆ ಕುದುರೆ ಕುರಪುಟದ ಸುದ್ದಿಗೆ ಭಯ ಪಡ್ತಾರೆ, ಇದು ಯಾವ್ದಪ್ಪ ವಿಚಿತ್ರ ಪ್ರಾಣಿ ಬಂದಿದೆ ಅಂತ. ಆ ನಂತರ ಮಾಸ್ನ ಒಂದು ಡ್ರೆಸ್ ಅನ್ನ ನೋಡಿ, ಅವನ ಒಂದು ಸೂಟು, ಬೂಟು, ಟೋಪಿ ಇವನ್ನೆಲ್ಲ ನೋಡಿ ಅವರು ದಟ್ಟಡವೆಯಲ್ಲಿ ಮಿಂಚಿನಂತೆ ಮಕ್ಕಳನ್ನ ಎಳೆದುಕೊಂಡು ಮಾಯ ಆಗ್ಬಿಡ್ತಾರೆ. ಹೀಗೇನ್ ಮಾಡ್ತಾನೆ ನೋಡಿ, ಅಷ್ಟರೊಳಗೆ ಒಂದು ಸಿಗ್ನಲ್ ಬರುತ್ತೆ ಮಕ್ಕಳ, ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಯಾರಿಂದ ಬರುತ್ತೆ ಅಂತ ನೋಡ್ತಾ ಬರೋದು. ಅಸಹಾಯಕನಾಗಿ ನಿಂತಿದ್ದ ಮಾಸ್ಗೆ ಒಂದು ಗುಡಿಸಲಿಂದ ಏನೋ ಸದ್ದು ಬಂದಂತಾಯಿತು. ಆ ಕಡೆ ನೋಡಿದರೆ ಕಟ್ಟು ಮಸ್ತಾದ ಆದಿವಾಸಿಯೊಬ್ಬ ಬರುತ್ತಿದ್ದ. ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಕಂಡ ಮಾಸ್ ಸನ್ನೆಯ ಮೂಲಕ, ಅಂಡರ್ಲೈನ್ ಮಕ್ಕಳ, ಸನ್ನೆ ಅಂದ್ರೇನು? ಸಿಗ್ನಲ್ಸ್. ನಾವೆಲ್ಲ ಮೊದಲು ಭಾಷೆ ಗೊತ್ತಾಗಲಿಲ್ಲ ಮಕ್ಕಳು, ನಾವೆಲ್ಲ ಮೂಗ್ರು, ಬರೀ ಸನ್ನೆ ಆ ಓ ಅನ್ಕೊಂಡು ಬಾಯ್ಲಿ ಅಂತ ಹೇಳಿ ಸಿಗ್ನಲ್ ಮಾಡ್ಕೊಂಡು ಇವತ್ತು ಆ ಒಂದು ಸನ್ನೆಗಳ ಮೂಲಕ ಇವತ್ತು ಮಾತನ್ನ ಕಲ್ತಿದ್ದೀವಿ. ಇವತ್ತು ಮಾತಿಂದ ಮನೆಯನ್ನ ಕೂಡ ಹಾಳು ಮಾಡ್ತಾ ಇದ್ದೀವಿ. ಈ ಮಾತಿಂದನೇ ನಾನು ಪಾಠ ಮಾಡ್ತಾ ಇದ್ದೀನಿ. ಕೆಲವರು ಈ ಮಾತಿಂದಲೇ ಮನೆಯನ್ನು ಕೂಡ ಹಾಳು ಮಾಡುವಂಥದ್ದು ಎಷ್ಟೋ ಜನ ಇದ್ದಾರೆ ಅಲ್ವಾ? ನೋಡಿ ಎಷ್ಟೋ ಆ ಸನ್ನೆಗಳು ಹೇಗಿತ್ತು, ಆ ಸನ್ನೆಗಳಿಂದ ಮಾತು ಬೆಳೀತು, ಆ ಮಾತುಗಳು ಇವತ್ತು ಯಾವ ರೀತಿ ಒಂದು ಪದಗಳಾಗಿದೆ, ವಾಕ್ಯಗಳಾಗಿದೆ ಇವತ್ತು ಮಾತನಾಡುವಂಥದ್ದು. ನೋಡಿ ಯಾವ ರೀತಿ ಅಂತ. ಆ ಸನ್ನೆಯ ಮೂಲಕ ಸ್ನೇಹವನ್ನು ಪ್ರಕಟಿಸಿದ. ಅತ್ತ ಕಡೆಯಿಂದಲೂ ಸೂಕ್ತ ಪ್ರತಿಕ್ರಿಯೆ ಬಂತು. ಮಾರ್ಚ್ಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರು ಬಿಡಾರ ಹಾಕಿದರು. ಇಬ್ರು ಕೂಡ ಅಲ್ಲೇ ಸ್ಟೇ ಆಗ್ತಾರೆ. ಬಿಡಾರ ಅಲ್ಲೇ ಯಾವುದೋ ಒಂದು ಓಪನ್ ಮಾಡ್ಕೊಳ್ತಾರೆ. ಅಲ್ಲೇ ಅವನು ಕೂಡ ಬಂದು ಅವನ ಬ್ಯಾಗ್ ಎಲ್ಲ ಇಳಿಸ್ತಾನೆ, ಮತ್ತೆ ಅವನು ಕರೀತಾನೆ, ಹಿಂಗೆ ಏನು ಅಂತ ಸುಮ್ಮನೆ ಆಕ್ಷನ್ ಮೂಲಕನೇ ಇಬ್ರು ಕೂಡ ಪರಿಚಯ ಆಗ್ತಾರೆ. ಇಬ್ರು ಕೂಡ ಅಲ್ಲೇ ವಾಸ್ತವ್ಯವನ್ನ ಹುಡ್ತಾರೆ, ಸ್ಟೇ ಆದ್ರೀಗ. ಮಾಸ್ಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ. ಅಂಡರ್ಲೈನ್ ಮಕ್ಕಳ, 1 ಮಾರ್ಕ್ ಕ್ವಶನ್. ಮಾಸ್ಗೆ ಪರಿಚಯವಾದಂಥ ಆದಿವಾಸಿ ಹೆಸರೇನು? ಪೂಣಚ್ಚಿ. ಆದಿವಾಸಿ ಪೂಣಚ್ಚಿ ಎಂಬ ಆದಿವಾಸಿ. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಿಸಿದ. ಆ ಅಂತ ಬಂದಾಗ ಅದು ಷಷ್ಠಿ ವಿಭಕ್ತಿ ಆಗಿರುತ್ತೆ ಮಕ್ಕಳ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಒಂದು ಮ್ಯಾಪ್ ರೆಡಿ ಮಾಡ್ಕೊಳ್ತಾನೆ. ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ಮರಗಳಿದೆ, ಯಾವ್ಯಾವ ತರ ಕಾಡಿದೆ ಅಂತ ಹೇಳಿ ಒಂದು ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತಾನೆ. ಯಾರ ಒಂದು ಹೆಲ್ಪಿಂದ? ಪೂಣಚ್ಚಿ ಹೆಲ್ಪಿಂದ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ ಚಹಾ ಗಿಡಗಳನ್ನು ತಂದು ನೆಟ್ಟ. ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಅಂಡರ್ಲೈನ್ ಮಕ್ಕಳ, 1 ಮಾರ್ಕ್ ಕ್ವಶನ್. ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದಿದ್ದವು? ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲ್ಲುಸಾಗಿ ಬೆಳೆಯಲಾರಂಭಿಸಿದವು. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಹಸು ನೇಗಿದ. ಅಂಡರ್ಲೈನ್ ಮಕ್ಕಳ, 1934ರಲ್ಲಿ ಹಸು ನೇಗಿದ ಅಂದ್ರೆ ಸತ್ತೋದ. 1890 ಬರ್ತಾನೆ, 1934ರಲ್ಲಿ ಸಾವನ್ನ ಅಪ್ತಾನೆ. ಎಷ್ಟು ವರ್ಷಗಳಲ್ಲಿ ನೋಡಿ, ಇಡೀ ದಟ್ಟವಾದ ಕಾಡನ್ನ ನಾಶ ಮಾಡ್ತಾನೆ. ನಾಶ ಮಾಡಿ ಇಡೀ ಒಂದು ಕಾಡಿಗೆ ಬೇರೆ ಒಂದು ರೂಪವನ್ನೇ ಕೊಟ್ಟು ಆ ಒಂದು ಕಾಡನ್ನ ಚಹಾ ಎಸ್ಟೇಟ್ ಆಗಿ ನಿರ್ಮಾಣ ಮಾಡಿ ಅವನು ಸಂಪೂರ್ಣವಾಗಿ ತನ್ನ ಪ್ರಾಣವನ್ನು ಕೂಡ ಅಲ್ಲೇ ಬಿಡ್ತಾನೆ. ಈಗ ಅಭಿವೃದ್ಧಿ ಆಯ್ತು. ಇಷ್ಟು ದಿನ ಕಾಡು, ವಾಲ್ಪರೈ ಕಾಡು ಅಂತ ಏನು ಕರೀತಾ ಇದ್ದೋ, ಇಲ್ಲಿಂದ ಚಹಾ ಎಸ್ಟೇಟ್ ಆಗಿ ನಾವು ಓದ್ತೀವಿ. ಅಭಿವೃದ್ಧಿ ಆಗಿದೆ. ಆದರೆ ದುರಂತ ಯಾವ ರೀತಿ ಆಯ್ತು, ಹೇಗಾಯ್ತು ಅಂತ ಇನ್ ಮುಂದೆ ನೋಡ್ತಾ ಬನ್ನಿ ಮಕ್ಕಳ. ಮಾರ್ಚ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಮಕ್ಕಳ, ಗರ್ಭಪಾತ ಅಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಗರ್ಭಪಾತ ಅಂದ್ರೆ ಕಾಡಿನ ನಾಶ. ಗರ್ಭಪಾತಕ್ಕೆ ಮೊದಲಾಯಿತು. ಪ್ರಭಾವದ, ಇಲ್ಲಿಂದ ಅಂಡರ್ಲೈನ್ 2 ಮಾರ್ಕ್ಸ್, 2 ಅಂಕದ ಪ್ರಶ್ನೆಗಳು. ಇಲ್ಲಿಂದ ಒಂದು ಪೆನ್ಸಿಲ್ ನೀವು ಹಾಗೆ ನೋಟ್ ಮಾಡ್ಕೊಳ್ತಾ ಹೋಗಿ ಮಕ್ಕಳು, ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗಿ. ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು.
ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ ಬಂದರು. ಏನು ದಿಮ್ಮಿ ಅಂದ್ರೆ ಮರದ ತುಂಡುಗಳು, ದಪ್ಪ ದಪ್ಪ ತುಂಡುಗಳು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಗುಳುವ, ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ಅಂಡರ್ಲೈನ್ ಮಕ್ಕಳ, ತನ್ಮಯ, ನೀರವತೆ, ಮೌನ. ಅಂದ್ರೆ ಕಾಡಲ್ಲಿ ಬಹಳಷ್ಟು ಮೌನವಾಗಿತ್ತು, ಸೈಲೆಂಟ್ ಆಗಿತ್ತು. ಆದರೆ ಇವತ್ತು ಅದೆಲ್ಲ ಬದಲಾವಣೆ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಟ್ರ್ಯಾಕ್ಟರ್ಗಳ ಸದ್ದು, ಮಿಷಿನರಿ ಸದ್ದು, ಟಕಡ ಗುಡು 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 ಗುಡುಗು ಅಂತ ಲಾರಿಗಳು ಬರ್ತಾ ಇದೆ. ಅದು ಇದು ಎಲ್ಲ ಬರ್ತಾ ಇದೆ. ಇದು ಆ ನಂತರ ಏನಾಯ್ತು ಅಂದ್ರೆ ಈ ಒಂದು ಕಾಡಿನ ನೀರವತೆ ನಾಶ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಮೊದಲೇ ಅಲ್ಲಿ ನಿರುದ್ಯೋಗ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಇತ್ತು. ಈಗ ಚಹಾ ಎಸ್ಟೇಟ್ ಇಂದ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತಾ ಬಂತು. ಸರ್ಕಾರದವ್ರಿಗೂ ಕೂಡ ಅಪ್ಪ ಹೆಂಗೋ ಒಂದಷ್ಟು ಜನಕ್ಕೆ ಕೆಲಸ ಸಿಗ್ತಲ್ಲ ಅಂತ ಹೇಳಿ ಸರ್ಕಾರನೇ ಏನ್ ಮಾಡ್ತು, ಕಾಡಿನ ನಾಶಕ್ಕೆ ಪರ್ಮಿಷನ್ ಕೊಡ್ತಾ ಹೋಯ್ತು. ಈ ರೀತಿ ಏನಾಗುತ್ತೆ ಮಕ್ಕಳ, ಇಡೀ ಒಂದು ಕಾಡು ನಾಶ ಆಗ್ತಾ ಹೋಗುತ್ತೆ. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ಸಂಪೂರ್ಣವಾಗಿ ಇಡೀ ಕಾಡಿನ ನಾಶ ಆಗ್ಬಿಡುತ್ತೆ ಮಕ್ಕಳ. ಎಲ್ಲಿ ನೋಡಿದ್ರು ಕೂಡ ಬರೀ ಟೀ ಎಸ್ಟೇಟು, ಚಹಾ ಗಿಡಗಳೇ ತುಂಬಿರುತ್ತೆ. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಒದ್ದು ಮಲಗಿದಂತಿದೆ. ಅಂಡರ್ಲೈನ್ ಮಕ್ಕಳ, ಹಸಿರು ಕಂಬಳಿ ಅಂತ ಏನಾದ್ರು ಕೊಟ್ಟು ಇದರ ಗುಣವಾಚಕ ಅಂದ್ರೆ ಹಸಿರು. ಕಂಬಳಿ ಕಾಮನ್ ವರ್ಡ್. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ದಿಗಂತದಂಚಿನವರೆಗೆ. ಅಂಡರ್ಲೈನ್ ದಿಗಂತ. ದಿಗಂತ ಪದದ ಸಮಾನಾರ್ಥ ಆಕಾಶ, ಆಗಸ, ಗಗನ, ಮುಗಿಲು. ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ. ಮಾಲೆ ಅಂಡರ್ಲೈನ್ ಮಕ್ಕಳ, ದ್ವಿರುಕ್ತಿ. ಒಂದೇ ಪದ ಎರಡು ಬಾರಿ ಬಂದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ಮಾಲೆ ಮಾಲೆಯಾಗಿ ಸಹಸ್ರ ಚದುರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ. ಅಂದ್ರೆ ಮಾನವ ಏನ್ ಬೇಕಾದ್ರೂ ಪ್ರಕೃತಿಯನ್ನ ಬದಲಾವಣೆ ಮಾಡ್ತಾನೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಮ್ಗೆ ತೋರಿಸುವಂಥದ್ದು. ಶೈನ್ ಮಾಡ್ಬಿಟ್ಟ. ಇಷ್ಟು ಒಂದು ಕಾಡು, ಬಹಳ ದಟ್ಟವಾದಂಥ ಕಾಡನ್ನ ಒಬ್ಬ ಮನುಷ್ಯ ಬಂದು ಆ ಮನುಷ್ಯ ಇಡೀ ಕಾಡನ್ನ ನಾಶ ಮಾಡ್ತಾನೆ ಅಂದ್ರೆ ಮನುಷ್ಯನಿಗಿರುವಂತ ಒಂದು ಕೆಪಾಸಿಟಿ ನೋಡಿ, ಅರ್ಥ ಮಾಡ್ಕೋಬೇಕು. ನಾವೇನ್ ಬೇಕಾದ್ರೂ ಚೇಂಜ್ ಮಾಡ್ತೀವಿ, ಸರ್ ನೋ. ಆದ್ರೆ ಪ್ರಕೃತಿ ನಮ್ಮನ್ನ ಬದಲಾವಣೆ ಮಾಡ್ತಾಳೆ. ಯಾವ ರೀತಿ? ಮಳೆ ಬಂದು ಕೊಚ್ಕೊಂಡು ಹೋಗ್ಬಿಡೋದು, ಇದಕ್ಕಿದಂತೆ ಭೂಕಂಪ ಆಗ್ಬಿಡೋದು, ಸುನಾಮಿ ಬಂದ್ಬಿಡೋದು, ಚಂಡಮಾರುತ ಆಗ್ಬಿಡೋದು, ಮನುಷ್ಯರನ್ನ ಎತ್ತಾಕೊಂಡು ಹೋಗ್ಬಿಡೋದು. ಆದ್ರೆ ನಾವು ಬಿಡಪ್ಪೋ, ನಾವು ಹಂಗ್ ಚೇಂಜ್ ಮಾಡ್ಬಿಟ್ಟ ಕೊನೆಗೆ ಪ್ರಕೃತಿ ನಮ್ಮ ನಾಶದೊಂದಿಗೆ ನಮ್ಮನ್ನ ಅಂತ್ಯ ಮಾಡ್ಬಿಡುತ್ತೆ. ನೋಡಿ, ಪ್ರಕೃತಿ ಎಲ್ಲವನ್ನ ಬದಲಾವಣೆ ಮಾಡ್ಕೊಳ್ತಾಳೆ. ನೋಡಿ ಮಕ್ಕಳ, ಏನಾಗುತ್ತೆ ಅಂತ. ವಾಲ್ಪರೈಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಅದರ ಇಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು. ಅಂಡರ್ಲೈನ್ ಮಕ್ಕಳ, ಸಣ್ಣ ಕುರುಹು. ಈ ಪದವನ್ನ ನಿಮ್ಮ ಗುಣವಾಚಕ ಕೇಳ್ತಾರೆ. ಸಣ್ಣ ಕುರುಹು ಏನು? ಕುರುಹು ಪದದ ಅರ್ಥ ಗುರುತು ಅಂತ. ಅಂದ್ರೆ ಈ ಪದವನ್ನ ಕೊಟ್ಟು ಇದರ ಒಂದು ಗುಣವಾಚಕ ಬರೀರಿ ಅಂದ್ರೆ ಸಣ್ಣ. ಕುರುಹು ಕಾಮನ್, ಗುರುತು. ಓಕೆನಾ? ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಬಿಂಬ ಮೀನ್ಸ್ ಕನ್ನಡಿ. ದರ್ಪಣ ಸಮಾನಾರ್ಥಕ ಪದ. ಅಂದ್ರೆ ಮಾನವ ಏನ್ ಬೇಕಾದ್ರೂ ಸಾಧ್ಯ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಮ್ಮ ಲೇಖಕರು ಹೇಳ್ತಾ ಬರ್ತಾರೆ. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹ ಬಾಲದ ಕೋತಿಗಳ. ಅಂಡರ್ಲೈನ್ ಮಕ್ಕಳ, ಇಲ್ಲಿ ನಿಜವಾಗ್ಲೂ ಕೂಡ ಎಫೆಕ್ಟ್ ಆಗೈತೆ ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ದಂತ ಪ್ರಾಣಿ ಪಕ್ಷಿಗಳಿಗೆ. ಅದ್ರೊಳಗೂ ಕೂಡ ಸಿಂಹ ಬಾಲದ ಕೋತಿಗಳು. ಸರ್, ಕೋತಿಗಳು ನೋಡಿದೀವಿ, ಇದೇನ್ ಸರ್ ಸಿಂಹ ಬಾಲ ಅಂದ್ರೆ? ಸಿಂಹದ ಹಾಗೆ ಬಾಲಗಳಿತ್ತಂತಹ ಕೋತಿಗಳಿಗೆ. ಹಾಗಾಗಿ ಆ ಒಂದು ಕೋತಿಗಳಿಗೆ ವಿಶೇಷವಾಗಿ ಇದ್ದಂಥದ್ದು ಈ ಒಂದು ಕಾಡಿನಲ್ಲಿ, ವಾಲ್ಪರೈ ಕಾಡಿನಲ್ಲಿ ಸಿಂಹ ಬಾಲದ ಕೋತಿಗಳು. ಯಾವ ರೀತಿ ಸಿಂಹಕ್ಕೆ ಬಾಲ ಇದೆಯಲ್ಲ ಮಕ್ಕಳ, ಅದೇ ತರ ಈ ಒಂದು ಕೋತಿಗಳಿಗೆ ಬಾಲ ಇತ್ತಂತೆ. ಹಾಗಾಗಿ ಇದನ್ನ ಸಿಂಹ ಬಾಲದ ಕೋತಿಗಳು ಅಂತ ಕರೀತಾ ಬರ್ತಾರೆ. ಓಕೆ, ಸಿಂಹಬಾಲದ ಕೋತಿಗಳು. ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಕಾಡಿನೆಲ್ಲೆಡೆ ಆವರಿಸಿದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000 ಕೇಳಿದಾಗ 16,000 ಇತ್ತೋ, 15,000 ಇತ್ತೋ, 20,000 ಇತ್ತೋ ಗೊತ್ತಿಲ್ಲ ಮಕ್ಕಳ. ಆದ್ರೆ ಈ ಕಾಡಿನ ನಾಶದಿಂದ ಚಹಾ ಎಸ್ಟೇಟ್ ಬರಲಾಗಿ ಇಡೀ ಒಂದು ಕಾಡಿನಲ್ಲಿದ್ದಂತ ಕೋತಿಗಳ ಸಂಖ್ಯೆ 2,000ಕ್ಕೆ ಇಳಿಯುತ್ತಂತೆ ಮಕ್ಕಳು.
ನೋಡಿ ಯಾವ ರೀತಿ ಆ ಒಂದು ಪ್ರಾಣಿ ಸಂಕುಲಕ್ಕೆ ಪಕ್ಷಿ ಸಂಕುಲಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಬಂತು. ಇಡೀ ಒಂದು ಸಿಂಹಪಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಕಾಡಿನೆಲ್ಲೆಡೆ ಆವರಿಸಿದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಅಪರೂಪದ ಸಿಂಹಪಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಆದರೆ ಸಮಯ ಮೀರಿತ್ತು. ಅವುಗಳ ಬಗ್ಗೆ ಏನೂ ಮಾಡಲಾಗದಂಥ ಅಸಹಾಯಕತೆ ಎಲ್ಲರದಾಗಿತ್ತು. ಟೈಮ್ ಮೀರೋಗಿದೆ. ಎಕ್ಸಾಂಪಲ್ ನಿಮ್ದು ಎಕ್ಸಾಮ್ ಬಂದಿದೆ. ಎಕ್ಸಾಮ್ ಬಂದು ಹಿಂದಿನ ದಿನ ಓದಿದ್ರೆ ಏನು ಅರ್ಥ ಆಗುತ್ತೆ ನಮಗೆ? ಈಗ ಆಲ್ರೆಡಿ ನಾವು ಪೂರ್ವ ತಯಾರಿ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಶಿಕ್ಷಣ ಸಚಿವರು, ಎಕ್ಸಾಮ್ ಮಾಡ್ತೀನಿ, ಪಕ್ಕಾ ಎಕ್ಸಾಮ್ ಮಾಡ್ತೀವಿ, ಅಟೆಂಡೆನ್ಸ್ ಕಂಪಲ್ಸರಿ ಎಕ್ಸಾಮ್ಗೆ, ಲಾಸ್ಟ್ ಇಯರ್ ತರ ರಿಲ್ಯಾಕ್ಸೇಷನ್ ಕೊಡಲ್ಲ ಅಂತ. ನೀವು ಓದಕ್ಕೆ ಇವತ್ತಿನಿಂದ ಆರಂಭ ಮಾಡಬೇಕು. ಅಯ್ಯೋ ಇನ್ನ ಎಕ್ಸಾಮ್ ಏಪ್ರಿಲ್ ಆದ್ಮೇಲಲ್ವಾ, ನೋಡೋಣ ಬಿಡು ಅಂತ ಏನಾದ್ರು ಕೇರ್ಲೆಸ್ ಮಾಡಿದ್ರೆ ಇದೇ ತರ ಆಗುತ್ತೆ. ಎಲ್ಲ ನಾಶ ಆಗ್ಬಿಟ್ಟಿದೆ. ಅಯ್ಯೋ ಸಿಂಹಪಾಲದ ಕೋತಿಗಳೇ ಇಲ್ವಲ್ಲ ಅಂತ ಯೋಚನೆ ಮಾಡಿದ್ರೆ ಅದೇ ತರ ನಮ್ಮ ಎಕ್ಸಾಮ್ ಪರಿಸ್ಥಿತಿ. ಅಯ್ಯೋ ಎಕ್ಸಾಮ್ ಮನೆ ಮುಂದೆ ಬಂದಿದೆ, ಎಕ್ಸಾಮ್ಗೆ ಏನೂ ಪ್ರಿಪೇರ್ ಆಗಿಲ್ವಲ್ಲ. ಓದ್ತಾ ಹೋಗ್ಬೇಕು. ಇವತ್ತಿಂದ ಓದಿ ನಾವು ಪ್ರಿಪೇರ್ ಆಗಿದ್ರೆ ನಾವು ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಇಲ್ಲಾಂದ್ರೆ ಫೇಲ್ ಆಗ್ತೀವಿ. ವಾಲ್ಪರೈ ಮಧ್ಯದಲ್ಲಿ ಪುದುತೋಟವೆಂಬ ತೋಟವಿದೆ. ಮಕ್ಕಳ ಇಲ್ಲಿಂದ ಅಂಡರ್ಲೈನ್ ಮಾಡ್ಕೋಬೇಕು. ಏನಂದ್ರೆ 4 ಮಾರ್ಕ್ಸ್ಗೆ ಒಂದಷ್ಟು ಸಾಲುಗಳನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸಿಂಹಪಾಲದ ಕೋತಿಗಳಿಗಾದಂಥ ತೊಂದರೆ, ಮತ್ತೆ ಇನ್ನೊಂದು ವಿಜಿಲಿಂಗ್ ಥ್ರಶ್ ಅಂತ ಬರುತ್ತೆ, ಆಡು ಹಕ್ಕಿಗಳು ಅಂತ, ಅದಕ್ಕಾದಂಥ ಒಂದು ತೊಂದರೆಯನ್ನ ನಾವು ಬರಿಬೇಕಾಗುತ್ತೆ. ಇಲ್ಲಿ ಸುಮ್ಮನೆ ಜಸ್ಟ್ ಕೆಲವೊಂದು ಪಾಯಿಂಟ್ಗಳನ್ನ ನೀವು ನೋಟ್ ಮಾಡ್ತಾ ಬಂದ್ರೆ ನಿಮ್ಗೆ ಅಲ್ಲಿ ಈಸಿಯಾಗಿ ನಾವು ಸ್ಕೋರ್ ಮಾಡ್ತಾ ಬರ್ಬೋದು. ಓಕೆ, ಇಲ್ಲಿ ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಇದು ಸುಮಾರು 400 ಎಕರೆ ಪ್ರದೇಶ. ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತಿದೆ. ಇಷ್ಟು ದಿನ ಅದು ಕಾಡಿನ ರಸ್ತೆ ಆಗಿತ್ತು, ಇವತ್ತು ಡಾಂಬರ್ ರಸ್ತೆ ಆಗಿದೆ. ಆ ಡಾಂಬರ್ ರಸ್ತೆಯಲ್ಲಿ ನಮಗೆ ಒಂದೊಂದು ಟೈಮು ಮಕ್ಕಳ ಇಷ್ಟು ಬುದ್ಧಿ ಇಟ್ಕೊಂಡು ಗಾಡಿ ಓಡಿಸ್ತಾ ನಾವೇ ರಸ್ತೆಯನ್ನ ಯಾವ ರೀತಿ ಆ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ, ಈ ಕಡೆಯಿಂದ ಆ ಕಡೆ ಬರ್ಬೇಕಾದ್ರೆ, ರೋಡ್ ಪಾಸ್ ಮಾಡ್ಬೇಕಾದ್ರೆ, ಟರ್ನ್ ಮಾಡ್ಬೇಕಾದ್ರೆ ನಮಗೆ ಒಂದಷ್ಟು ವಿಚಾರಗಳೇ ಗೊತ್ತಿರಲ್ಲ. ಆಕ್ಸಿಡೆಂಟ್ ಮಾಡ್ತಾ ಇರ್ತೀವಿ, ಗುದ್ದಿಸ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಯಾವ ರೀತಿ ನೋಡಿ ಮಕ್ಕಳ ಏನಾಗಿರುತ್ತೆ, ಆ ಕೋತಿಗಳಿಗೆ ರಸ್ತೆ ದಾಟುವಂತ ಒಂದು ಇದು ಕಾನ್ಸಂಟ್ರೇಟ್ ಅಂದ್ರೆ ಆ ಒಂದು ಶಕ್ತಿ ಇದೆಯಾ, ಬೆಳವಣಿಗೆ ಇದೆಯಾ, ಅದನ್ನ ನಾವು ನೋಡ್ತಾ ಬರೋಣ. ನೋಡಿ ಇಲ್ಲಿ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ನೆಲೆ ತಪ್ಪಿದ ಸುಮಾರು 30 ಸಿಂಹಪಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ, ವಾನರ ಅಂಡರ್ಲೈನ್ ಮಕ್ಕಳ, ವಾನರ ಅಂದ್ರೆ ಸಮಾನಾರ್ಥ ಕೇಳ್ತೇನೆ, ಕೋತಿ, ಮರ್ಕಟ, ಕಪಿ, ಮಂಗ, ಓಕೆ, ಇವೆಲ್ಲ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ನೋಡಿ ಎಷ್ಟು ಅದಕ್ಕೆ ಯಾವ ರೀತಿ ನಾವು ರಸ್ತೆಯನ್ನ ದಾಟಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮರದಿಂದ ಮರಕ್ಕೆ ಹತ್ತುವಂತ ಕೋತಿಗಳು ಇವತ್ತು ರಸ್ತೆಯನ್ನ ದಾಟಿ ಇವತ್ತು ತನ್ನ ಒಂದು ಜೀವನವನ್ನ ನಡೆಸಬೇಕು. ನೋಡಿ ಮಕ್ಕಳ, ಮೊದಲೇ ಕೋತಿಗಳು, ಅದಕ್ಕೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ, ಏನಾಗಿರ್ಬೋದು ಅದರ ಪರಿಸ್ಥಿತಿ. ಈಗ ಹೇಳ್ತಾರೆ ನೋಡಿ, ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿದೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಅವುಗಳಿಗೆ ದಯಾಮೃತ್ಯು ಅಂದ್ರೆ ಆ ಒಂದು ಮರ್ಸಿ ಕಿಲ್ಲಿಂಗ್ ಅಂತ ಹೇಳಿ, ಅಂದ್ರೆ ತಾನೇ ನೋಡಪ್ಪ ಸಾಕು, ನನ್ನ ಜೀವನ ಸಾಕು, ನಾನು ಸಾಯ್ತೀನಿ ಅಂತ ಹೇಳುವಂತ ಒಂದು ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು, ಆಯಾ ಸರ್ಕಾರಗಳು ಪರ್ಮಿಷನ್ ಕೊಡುವಂಥದ್ದು. ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ರೆಡ್ ಝೋನ್ ಅಂದ್ರೆ ಇದು ಬಹಳ ಡೇಂಜರ್ ಝೋನ್ ಅಲ್ಲಿ ಇದೆ. ಯಾವಾಗ ಬೇಕಾದ್ರೂ ಇದು ಅಂತ್ಯ ಆಗ್ಬೋದು. ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು, ಅಂಡರ್ಲೈನ್ ಮಕ್ಕಳ. ಕೆಂಪು ಪಟ್ಟಿಯಲ್ಲಿರುವ ಪ್ರಾಣಿಗಳು ಯಾವುದು ಅಂತ ಒಂದು ಪ್ರಶ್ನೆ ಬರುತ್ತೆ, ಅದಕ್ಕೆ ಸಿಂಹಪಾಲದ ಕೋತಿಗಳು ಅಂತ ಬರೀಬೇಕು. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ಮಕ್ಕಳ, ಅದ್ರೊಳಗೂ ಕೂಡ ಒಂದು ಎಕ್ಸಾಂಪಲ್, ಇವಾಗ ನೀವು ಬೇರೆ ಬೇರೆ ಕಾಲೇಜಿಂದ ಬಂದಿರ್ತೀರ, ನಿಮ್ಮನ್ನ ಎಕ್ಸಾಂಪಲ್ ಯಲಹಂಕ ಕ್ಯಾಂಪಸ್ ಇಂದ ತಲಗಟ್ಪುರ ಕ್ಯಾಂಪಸ್ಗೋ ಅಥವಾ ಇಂದಿರಾನಗರ ಕ್ಯಾಂಪಸ್ಗೋ ನಿಮ್ಮನ್ನ ಚೇಂಜ್ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಕ್ಕೆ ಒಂದು 3 ತಿಂಗಳು ಬೇಕು
ಅಲ್ವಾ? 3 ಮಂತ್ಸು ಅಥವಾ 2 ಮಂತ್ಸ್ ಅಥವಾ 1 ತಿಂಗಳಾದ್ರೂ ಬೇಕು. ಆ 1 ತಿಂಗಳೊಳಗೆ ನಮ್ಮ ಸ್ಟಡೀಸೇ ಮುಗಿದೋಗಿರುತ್ತೆ. ಇನ್ನು ಕೋತಿಗಳಿಗೆ ನೀವು ಎಕ್ಸಾಂಪಲ್ ಇದು ಡೆಲ್ಲಿ ಸುಲ್ತಾನೇಟ್ಸ್ ಬಗ್ಗೆ ಓದಿರ್ತೀರಾ ಅನ್ಕೊಳ್ತೀನಿ. ಅದರೊಳಗೆ ತುಘಲಕ್ ಸಂತತಿ ಅಂತ ಬರುತ್ತೆ, ತುಘಲಕ್ ಡೈನಾಸ್ಟಿ ಅಂತ. ಅದ್ರೊಳಗೊಬ್ಬ ಮ್ಯಾಡ್ ಕಿಂಗ್ ಬರ್ತಾನೆ ಮಕ್ಕಳ, ಹುಚ್ಚು ದೊರೆ ಅಂತಾನೆ ಫೇಮಸ್ ಅವನು. ಯಾರವನು? ಮೊಹಮ್ಮದ್ ಬಿನ್ ತುಘಲಕ್. ಅವನು ಕೂಡ ಏನ್ ಮಾಡ್ತಾನೆ, ಡೆಲ್ಲಿ ಟು ದೇವಗಿರಿಗೆ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ತಾನೆ. ಆದ್ರೆ ಅವ್ನು ಬರೀ ಜಸ್ಟ್ ಅಡ್ಮಿನಿಸ್ಟ್ರೇಷನ್ ಅವನು ಶಿಫ್ಟ್ ಮಾಡ್ಬಿಟ್ಟಿದ್ರೆ ಮಕ್ಕಳ, ಯಾವ ರೀತಿ ಒಂದು ಸಕ್ಸಸ್ ಆಗ್ಬಿಡ್ತಾ ಇದ್ದ, ಇವಾಸ್ ವೆರಿ ಗುಡ್ ಕಿಂಗ್ ಆಗ್ಬಿಡ್ತಾ ಇದ್ದ. ಅದ್ರ ಏನ್ ಮಾಡ್ದ, ಪ್ರಾಣಿ ಪಕ್ಷಿ ಮನುಷ್ಯರು ಯಾರ್ಯಾರು ಇದ್ರು ಅವರೆಲ್ಲ ಶಿಫ್ಟ್ ಆಗ್ಬೇಕು ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಅಲ್ಲೇನಾಯ್ತು, ಅಲ್ಲಿ ಸುಮಾರು ಸಾವಿರಾರು ಕಿಲೋಮೀಟರ್ ದೂರ ಇರುತ್ತೆ, ಮತ್ತೆ ಯಾವುದೇ ರೀತಿಯಾದಂತೆ ಇವನು ಮೊದಲೇ ವ್ಯವಸ್ಥೆ ಮಾಡಿರಲ್ಲ. ಹಾಗಾಗಿ ಎಷ್ಟೋ ಜನ ಸಾವನ್ನಪ್ತಾರೆ. ಮತ್ತೆ ತನ್ನ ತಪ್ಪಿನ ಅರಿವಾಗುತ್ತೆ. ಮತ್ತೆ ಒಂದ್ಸಗೆ ದೇವಗಿರಿ ಟು ಡೆಲ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಮತ್ತೆ ಬರುವಷ್ಟರೊಳಗೆ ಇನ್ನಷ್ಟು ಜನ ಸಾವನ್ನಪ್ತಾರೆ. ಅಂದ್ರೆ ಈ ರೀತಿಯಾದಂತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ನಾವು ಅಡ್ಜಸ್ಟ್ ಆಗ್ಬೇಕಂದ್ರೆ ಬಹಳಷ್ಟು ದಿನ ಹಿಡಿಯುತ್ತೆ. ಅದರೊಳಗೆ ಇನ್ನು ಪ್ರಾಣಿಗಳ ಪರಿಸ್ಥಿತಿ ಇರೋದು, ಮನುಷ್ಯರೇ ಈ ಕಥೆ ಆದ್ರೆ ಇನ್ನು ಪ್ರಾಣಿಗಳ ಒಂದು ಪರಿಸ್ಥಿತಿ, ಅಲ್ಲಿನ ಒಂದು ಅಟ್ಮಾಸ್ಫಿಯರ್, ಅಲ್ಲಿಂದ ನಾವೀಗ ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ನೀರು ಕುಡಿಯೋಕೆ ವೆಚ್ಚ ಮಾಡ್ತಾ ಇದೀವಿ. ಈಗ ಕೋವಿಡ್ ಅಪ್ಪ ಗಂಟಲು ಕಟ್ಕೊಂಡ್ಬಿಡುತ್ತೆ ಅಂತ ಎಷ್ಟೋ ಜನ ನೀರೇ ಕುಡಿಯೋದು, ಬಿಸಿನೀರು ಕುಡಿತೀವಿ ಅಂತ ಹೇಳಿ ನಾವೇ ಬಿಸಿನೀರು ಕ್ಯಾರಿ ಮಾಡ್ಕೊಂಡ್ ಬಂದಿದೀವಿ ಅಂತ ಹೇಳಿ ನೀರೇ ಕುಡಿಯಲ್ಲ. ನೋಡಿ ಯಾವ ರೀತಿ ಒಂದು ಸಂದರ್ಭಗಳು, ನೋಡಿ ಎಲ್ಲೆಲ್ಲಿಗೆ ನಾವು ಎಕ್ಸಾಂಪಲ್ ನ ಕೊಡ್ಬೋದು. ನೋಡಿ ಈಗ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಓದುವಂಥದ್ದು 4 ಅಂಕ ಬಹಳ ಇಂಪಾರ್ಟೆಂಟು. ಕೈಗಾರಿಕೋದ್ಯಮಗಳಿಂದ ಓಕೆ ಯಾವ ರೀತಿ ವಾಲ್ಪರೈ ಬದಲಾವಣೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಬರ್ತಾರೆ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿದೆ. ವಿಶ್ವ ಮಾರುಕಟ್ಟೆ ಏನೀಗ ಟೀದು ಬೇಡಿಕೆ ಜಾಸ್ತಿ ಅಲ್ಲ ಮಕ್ಕಳು? ಅಡ್ವರ್ಟೈಸ್ಗಳು ನೋಡ್ತಿರಲ್ಲ, ರೆಡ್ ಲೇಬಲ್ ಮಾಮ ಇನ್ನೊಂದು ಲೋಟ ಚಾ ಬೇಕಾಗಿತ್ತು. ಅಡ್ವರ್ಟೈಸ್ಗಳು ಯಾವ ರೀತಿ? ರೆಡ್ ಲೇಬಲ್ ಬರುತ್ತೆ, 3 ರೋಸಸ್ ಬರುತ್ತೆ, ತಾಜ್ ಬರುತ್ತೆ. ವಾವ್, ತಾಜ್ ಎಷ್ಟು ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆದಂತೆ ಒಂದೊಂದು ಇದಕ್ಕೆ ಬೇಡಿಕೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ಸಮಸ್ಯೆ ಆಗಿದೆ. ಇಲ್ಲಿ ನೋಡಿ ಹೇಳ್ತಾರೆ, ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಜನರು ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಎಲ್ಲ ಟೆಕ್ನಾಲಜಿ. ಮೊದಲೆಲ್ಲ ಮಕ್ಕಳು ನಾವು ಓದ್ಬೇಕಾದ್ರೆ ಇವತ್ತೇನು ನಿಮ್ದೆಲ್ಲ ಅಪ್ಡೇಟ್ ಸಿಸ್ಟಮ್ ಎಲ್ಲ ಆಗ್ತಾ ಇದೆ ಅಲ್ಲ ಮಕ್ಕಳ, ಅವಾಗೆಲ್ಲ ಮೊದಲು ನಾವೆಲ್ಲ ಒಂದು ಅಪ್ಲಿಕೇಶನ್ಸ್ ಕೊಟ್ಟು, ಇವಾಗತ್ತೂ ನೀವು ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದೀರಾ, ಬಟ್ ಅದನ್ನೆಲ್ಲ ನಾವು ಹಾಗೆ ಸ್ಟೋರೇಜ್ ಮಾಡಿ ಎಲ್ಲವನ್ನ ರೈಟಿಂಗ್ ಅಲ್ಲಿ ಬರ್ಕೊಳ್ತಾ ಇರೋ ನಿಮ್ಮ ಅಡ್ಮಿನಿಸ್ಟ್ರೇಟರ್ಸ್. ಆದ್ರೆ ಇವತ್ತೇನಿಲ್ಲ, ಎಲ್ಲ ಸಿಸ್ಟಮ್. ನಿಮ್ದು ಒಂದೇ ಒಂದು ಯಾವ್ದೋ ಒಂದು ಸ್ಯಾಟ್ಸ್ ನಂಬರ್ ಅದು ಇದು ಹಾಕ್ಬಿಟ್ರೆ ಇಡೀ ಒಂದು ಡೀಟೇಲ್ ನಿಮ್ PU ಬೋರ್ಡ್ಗೆ ಹೋಗ್ಬಿಟ್ಟಿರುತ್ತೆ. ಈ ರೀತಿ ಎಲ್ಲ ಸಿಸ್ಟಮ್ ಮಾಡ್ಬಿಟ್ಟು ಎಲ್ಲ ಕಂಪ್ಯೂಟರೈಸ್ ಮಾಡ್ಬಿಟ್ಟು ಇವತ್ತೆಲ್ಲ ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ. ಅಯ್ಯೋ ಮುಂದೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ ಯಾರು ಕೂಡ ಅನ್ಕೊಳಕ್ ಆಗ್ತಿಲ್ಲ. ಕಂಪ್ಲೇಂಟ್ ಮಾಡಿದ್ದಾರೆ, ಆಯ್ತಪ್ಪ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಕ್ಸಸ್ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ವಾಲ್ಪರೈನಲ್ಲಿ ಇಂದಿನ ವೈಭವ ಇಲ್ಲ, ಪ್ರಶಾಂತ ನೀರವತೆಯ ಕುರು ಇಲ್ಲ. ಅಂದ್ರೆ ಮೊದ್ಲಿದ್ದಂತ ಅದೇ ಡಿಕ್ಟೇಟರ್ಶಿಪ್ ರೂಲು ನೋಡಿ ಹೆಂಗಿದೆ. ಆ ರೀತಿ ಎಲ್ಲ ನಾವು ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಇವತ್ತಿನ ವ್ಯವಸ್ಥೆಯಲ್ಲಿ. ಹೀಗಾಗಿ ವಾಲ್ಪರೈನಲ್ಲಿ ಇಂದಿನ ವೈಭವ ಇಲ್ಲ, ಪ್ರಶಾಂತ ನೀರವತೆಯ ಕುರು ಇಲ್ಲ. ಕುರುಹು ಮಕ್ಕಳ ಮತ್ತೆ ಇನ್ನೊಂದು ಪದ ಅದೇ ರಿಪೀಟ್ ಆಗಿದೆ. ಕುರುಹು ಮೀನ್ಸ್ ಗುರುತು. ಆ ಪದದ ಅರ್ಥ ಗುರುತು. ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ, ಬದಲು ಯಂತ್ರಗಳ ಕರ್ಕಶ ಸದ್ದು. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ನಿಜವಾಗ್ಲೂ ಸ್ಟ್ರೈಕ್ ಮಾಡಬೇಕಾಗಿದ್ದಾರೆ ಮಕ್ಕಳ, ಸಿಂಹಬಾಲದ ಕೋತಿಗಳು. ಆದ್ರೆ ಇವತ್ತೇನಾಗಿದೆ, ಅದು ತನ್ನ ಅವಸಾನದ ಅಂಚಿನಲ್ಲಿದೆ. ಜನರೇ ಬರದೇ ಇರುವಂತ ವಾಲ್ಪರೈ ಪ್ರದೇಶದಲ್ಲಿ ಇವತ್ತು ಜನಗಳು, ಕಾರ್ಮಿಕರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳಿ ಅವರು ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ನೋಡಿ, ಒಂದು ಅಭಿವೃದ್ಧಿ ಯಾವ ರೀತಿ ನಮ್ಗೆ ದುರಂತವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನಾವು ಈ ಒಂದು ಗದ್ಯ ಭಾಗದಲ್ಲಿ ನೋಡ್ತಾ ಬರ್ತೀವಿ.
ಸಿಂಹಬಾಲದ ಕೋತಿಗಳು ಎಲ್ಲೋ ಅಡುಗೆ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ 1,00,000ಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ, ಅವ್ರದೇ ಪ್ರಾಬ್ಲಮ್ಮು, ಅವ್ರದೇ ಗಲಾಟೆ. ಪ್ರಾಣಿ ಪಕ್ಷಿಗಳು ಗಲಾಟೆ ಮಾಡಿ ಹೋರಾಟ ಮಾಡಬೇಕಾಗಿತ್ತು, ಅವು ಸುಮ್ಮನೆ ಹಾಗೆ ಸೈಡ್ ಲೈನ್ ಆಗ್ಬಿಟ್ಟಿದೆ. ನೋಡಿ, ಅಭಿವೃದ್ಧಿ ಅನ್ನುವಂಥದ್ದು ಯಾವ ರೀತಿ ನಮಗೆ ದುರಂತವನ್ನು ತೋರಿಸ್ತಾ ಇದೆ ಅಲ್ವಾ ಮಕ್ಕಳ? ಇಂಥ ಪರಿಸ್ಥಿತಿಯಲ್ಲಿ ಆಡು ಹಕ್ಕಿಗಳಾದ ವಿಜಿಲೆಂಟ್ ಥ್ರಶ್ಗಳು ಬದುಕುಳಿಯುವ ವಿಚಾರ. ಈ ಸೇಮ್ ಗುಬ್ಬಚ್ಚಿ ಟೈಪು, ಈ ಒಂದು ಸ್ಪ್ಯಾರೋ ಅಂತ ಏನು ನಾವು ಬೆಳಗ್ಗೆ ನಮ್ಮನ್ನೆಲ್ಲ ಮೊದಲು ಎದ್ದೇಳಿಸ್ತಾ ಇದ್ವಿ, ಈ ಗುಬ್ಬಚ್ಚಿಗಳು ಇವತ್ತೆಲ್ಲ ಕಾಗೆಗಳು ಎದ್ದೇಳಿಸಿದೆ, ಕಾ 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 ಅಂದ್ಬಿಟ್ಟು. ಅಂದರೆ ಯಾವ ರೀತಿ ಇವತ್ತಿನ ಒಂದು ದೃಷ್ಟಿಕೋನವನ್ನು ನಾವು ನೋಡ್ತಾ ಬರ್ತೀವಿ. ವಿಜಿಲೆಂಟ್ ಥ್ರಶ್ಗಳು ಬದುಕುಳಿಯುವ ಛಲ ತೊಟ್ಟಿವೆ. ಮಿನುಗುವ ಹಸಿರು ಪಾಚಿಗಳನ್ನು ಹೊತ್ತು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳು, ಜೋಡಿಪದ ಹಳ್ಳಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಆಡು ಹಕ್ಕಿಗಳನ್ನ. ಮೊದಲು ಕಾಡು ಚೆನ್ನಾಗಿದ್ದಾಗ ಮಕ್ಕಳ ಈ ಒಂದು ವಿಜಿಲೆಂಟ್ ಥ್ರಶ್ಗಳು ಸ್ವಚ್ಛಂದವಾದಂಥ ಕೊಳ್ಳದ ಸ್ವಚ್ಛಂದ ನೀರನ್ನು ಕುಡಿದು ಜೀವನ ಮಾಡ್ತಿತ್ತು. ಆದರೆ ಇವತ್ತು ಏನ್ ಮಾಡ್ತಾ ಇದೆ ಗೊತ್ತಾ? ಕೊಚ್ಚೆ ನೀರನ್ನು ಕುಡಿದು ಜೀವನ ಮಾಡ್ತಾ ಇದೆ. ಆದ್ರೆ ಜೀವನ ಮಾಡ್ತಾ ಇದೆ, ಆದ್ರೆ ಯಾವ ನೀರು ಕುಡಿದಿ? ಕೊಚ್ಚೆ ನೀರು. ಅವತ್ತು ಯಾವ ನೀರು ಕುಡಿತಾ ಇತ್ತು? ಸ್ವಚ್ಛಂದವಾದ. ನೋಡಿ ಎಷ್ಟು ಡಿಫ್ರೆನ್ಸ್. ಅಭಿವೃದ್ಧಿ ನಂತರದ ಒಂದು ದುರಂತ, ಅಭಿವೃದ್ಧಿಗಿಂತ ಮುಂಚೆ ಇದ್ದಂಥ ಒಂದು ಪರಿಸ್ಥಿತಿ, ಆ ನಂತರದ ದುರಂತವನ್ನ ನಮ್ಗಿಲ್ಲಿ ಕಟ್ಕೊಡ್ತಾ ಬರ್ತಾರೆ. ಈ ಆಡು ಹಕ್ಕಿಗಳ ನೆಲೆ, ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಇದ್ದು ರಾಗವಾಗಿ ಆಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಅಂಡರ್ಲೈನ್ ಮಕ್ಕಳ ಸಂದರ್ಭ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಪ್ರತಿನಿತ್ಯ ಅದು ಆಡ್ತಾ ಇದೆ, ಆಡಲೇಬೇಕು, ಅವುಗಳ ಕರ್ಮ ಅಂದ್ರೆ ಕೆಲಸ. ಓಕೆ ಮಕ್ಕಳ? ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತದೆ. ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ, ಪರಾಕಾಷ್ಠೆ ಅಂದ್ರೆ ಬಹಳಷ್ಟು ಎತ್ತರಕ್ಕೆ ಹೋದಾಗ, ಪರಾಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ. ವಿರಾಟ್ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ವಿರಾಟ್ ಮೀನ್ಸ್ ಏನು? ವಿರಾಟ್ ಅಂದ್ರೆ ನಾಟ್ ದರ್ಶನ್ ಮೂವಿ, ಆಮೇಲೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೂವಿ ಅನ್ಕೊಂಡಿರ. ವಿರಾಟ್ ಅಂದ್ರೆ ವಿಶ್ವರೂಪ ಅಂತ ಅರ್ಥ. ವಿರಾಟ್ ಪದದ ಅರ್ಥ ವಿಶ್ವರೂಪ. ವಿಶ್ವರೂಪಕ್ಕೆ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ. ಈ ದುರಂತದ ಕಾವು, ಈ ದುರಂತದ ಸಾಗರ್ ವಿರಾಟ್ ಕೊಹ್ಲಿ ಅಲ್ಲಪ್ಪ, ವಿರಾಟ್ ಅಂದ್ರೆ ವಿಶ್ವರೂಪ ಅಂತ ಅರ್ಥ, ಆ ಪದದ ಅರ್ಥ. ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ. ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದು ಹಿಂದಕ್ಕೆ ಬರಲಾರದ ಅಂತ ತಲುಪಿರುತ್ತದೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ, ಉನ್ನತಿ ಅವನತಿ ವಿರುದ್ಧ ಪದ ಮಕ್ಕಳ, ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ಅದರ ಕ್ರೂರ ವ್ಯಂಗ್ಯವಿರಬಹುದು, ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ, ದುರಂತದ ಶಾಪಕ್ಕೆ ತುತ್ತಾಗುವರು. ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ಜ್ವಲಂತ ಮೀನ್ಸ್ ನಿಜವಾದ. ಕಣ್ಣು ಕಾಣಿಸ್ತಾ ಇದೆ, ಏನಾಗಿದೆ ಅಂತ ಕಣ್ಣು ಕಾಣಿಸ್ತಾ ಇದೆ. ಇದು ನಿಜವಾದ ಉದಾಹರಣೆ. ಈ ತರ ಎಷ್ಟೋ ಕಾಡಿಗೆ ಸಮಸ್ಯೆ ಆಗಿದೆ, ಆದ್ರೆ ಅದ್ಯಾವುದೂ ಗೊತ್ತಾಗಲ್ಲ. ಆದ್ರೆ ಇದು ಎಲ್ಲರಿಗೂ ಕೂಡ ತಿಳಿಯುವಂಥದ್ದು. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ. ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಯಬಹುದು. ಇದು ಕೇವಲ ಒಂದೇ ಒಂದು ಕಾಡಷ್ಟೇ. ಈ ತರ ಎಷ್ಟೋ ಕಾಡು, ಎಷ್ಟೋ ಒಂದು ಪರಿಸ್ಥಿತಿಗಳು ನಮ್ಮಲ್ಲಿದೆ ಅಂತ ಹೇಳ್ತಾ ಈ ಒಂದು ಲಾಸ್ಟ್ ಅಲ್ಲಿ ಹೇಳ್ತಾರೆ, ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮ ಛಲವಾಗಬೇಕು. ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ.
ನಾವೇನು ಕೊಟ್ಟಿಲ್ಲ ಅಂದ್ರೆ ಮಕ್ಕಳ, ನಾವು ಮುಂದಿನ ಒಂದು ಜನಾಂಗಕ್ಕೆ ಒಳ್ಳೆಯ ಒಂದು ನೀರನ್ನು, ಒಳ್ಳೆಯ ಒಂದು ಗಾಳಿಯನ್ನು ಕೊಟ್ಟು ಅವರು ಜೀವನ ಮಾಡೋಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಗದ್ಯ ಭಾಗದ ಕೊನೆಯಲ್ಲಿ ನಮಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವ ಗದ್ಯ ಭಾಗದ ಮೂಲಕ ಕೃಪಾಕರ, ಸೇನಾನಿ ಹಾಗೂ ಪುಟ್ಟಸ್ವಾಮಿ ಈ 3 ಜನರು ಸೇರಿ ಈ ಒಂದು ಅಭಿವೃದ್ಧಿ ಯಾವ ರೀತಿ ದುರಂತಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನಮಗೆ ಈ ಒಂದು ಗದ್ಯ ಭಾಗದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಮಕ್ಕಳ.